ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಗೊಂಬೆ ಆಟ ಸಂಘ, ಯಕ್ಷಪುತ್ಥಳಿ ಬಾಂಬೆ ಮನೆ, ಪಿಲಿಕುಂಜೆ, ಕಾಸರಗೋಡು ಇವರ ನಮಸ್ಕಾರ. ಕಾರ್ಯಕ್ರಮ ಎಲ್ರಿಗೂ ಖುಷಿಯಾಗಿ. ಯಕ್ಷಗಾನ ಬೊಂಬೆಗಳನ್ನು ನಾವು ಮರದಿಂದ ತಯಾರಿಸ್ತೇವೆ. ಒಂದೊಂದು ಗೊಂಬೆ ಕೂಡ ಸಾಧಾರಣ ಒಂದು 4 ರಿಂದ 5 kg ತನಕ ಭಾರ ಬರ್ತದೆ. ಪ್ರತಿಯೊಂದು ಗೊಂಬೆಯಲ್ಲಿ ಕೂಡ 13 ಭಾಗಗಳಿರ್ತವೆ. ಇದರಲ್ಲಿ ನೋಡಿ, ತಲೆಗೆ 2 ಭಾಗ ಇರ್ತದೆ, ತಲೆ ಮತ್ತೆ ಕುತ್ತಿಗೆ, ಹಾಗೆ 2 ಭಾಗ ಇಲ್ಲಿ ಬರ್ತದೆ. ಮತ್ತೆ ದೇಹದ ಭಾಗ, ಮತ್ತೆ ಕೈಗೆ ನೋಡಿ 2 ಭಾಗ ಇರ್ತದೆ, ಕೈಗೆ ಹಾಗೆ ಒಟ್ಟು 4 ಭಾಗ ಆಗ್ತದೆ. ಆಮೇಲೆ ಕಾಲಿಗೆ 3 ಭಾಗ ಇರ್ತದೆ ನೋಡಿ, 1, 2 ಮತ್ತೆ ಪಾದ, ಇದು ಕೂಡ ಬೇರೆ ಭಾಗ. ಹಾಗೆ ಒಟ್ಟು 13 ಭಾಗ ಇರ್ತದೆ. ಹಾಗೆ ಒಟ್ಟು ಒಂದು ಗೊಂಬೆಗೆ 6 ದಾರ ಇರ್ತದೆ, 2 ಕೈಗೆ ಮತ್ತೆ 2 ತಲೆಗೆ ಹಾಗೂ 2 ಕಾಲಿಗೆ. ಈ 6 ದಾರಗಳನ್ನು 3 ಕೋಲಿಗೆ ಕಟ್ಟಿಕೊಳ್ತೇವೆ. ನಮ್ಮ ಮುಕ್ಕಾಲಡಿಯ ಈ 3 ಕೋಲಿಗೆ ಕಟ್ಟಿಕೊಳ್ತೇವೆ. ನೋಡಿ ಕುಣಿಸೋದು ಹೇಗೆ ಅಂತ ನೋಡಿ. ಈಗ ನೋಡಿ, ಕೈಯ ಚಲನೆ ಹೀಗೆ ನೋಡಿ. 1 ಕೈ ಬೇಕಿದ್ರೆ ಇದು 1 ಕೈಗೆ, 2 ಕೈ ಬೇಕಿದ್ರೆ ಹೀಗೆ, 2 ಕೈ ಚಲನೆ ಹೀಗೆ. ಈಗ ತಲೆ ಚಲನೆ ಹೀಗೆ ನೋಡಿ, ಇದು ತಲೆ ಚಲನೆ. ಆ ಕಡೆ ಈ ಕಡೆ ನೋಡ್ತಿದ್ರೆ ಈ ರೀತಿ ಮೂವ್ಮೆಂಟ್ ಇರ್ತದೆ. ಇನ್ನು ಕಾಲಿನ ಚಲನೆ ಹೀಗೆ ನೋಡಿ, ಇದು ಕಾಲಿನ ಚಲನೆ. ಹೀಗೆ ಈ ರೀತಿಯಾಗಿ ನಾವು ಕುಣಿಸೋದು. ಈ ಗೊಂಬೆ ಕುಣಿಸ್ಬೇಕಿದ್ರೆ ನಾವು ಯಕ್ಷಗಾನವನ್ನು ಕಲ್ತಿರ್ಬೇಕು. ಯಕ್ಷಗಾನದ ನಾಟ್ಯ, ಅಭಿನಯ ಎಲ್ಲ ಗೊತ್ತಿದ್ರೆ ಮಾತ್ರ ನಾವು ಗೊಂಬೆಗೆ ಜೀವ ತುಂಬಲಿಕ್ಕೆ ಆಗ್ತದೆ. ಒಂದು ಡೈಯಿಂಗ್ ಆರ್ಟ್, ನಶಿಸಿ ಹೋಗುವಂತಹ ಒಂದು ಕಲೆಯಾಗಿದೆ ಇದು. 100 ವರ್ಷ ಹಿಂದೆ ನಾವು ಹೇಳಿದಾಗೆ 30 ತಂಡ ಇತ್ತಂತೆ. ಹಾಗೆ ನಮ್ಮ ತಂಡ ಆರಂಭ ಆದ್ದು 1981ರಲ್ಲಿ. ಆಗ 8 ತಂಡ ಇತ್ತು. ಈಗ ಕೇವಲ 2 ತಂಡ ಇರೋದು. ತೆಂಕುತಿಟ್ಟಿನ ನಮ್ಮ ತಂಡ ಹಾಗೂ ಬಡಗತಿಟ್ಟಿನ ಕುಂದಾಪುರದ ತಂಡ, 2 ತಂಡ ಇರೋದು. ಹಾಗೆ ಎಲ್ಲರ ಪ್ರೋತ್ಸಾಹ ಇದ್ದರೆ ಮಾತ್ರ ಈ ಕಲೆ ಉಳಿಬಹುದು ಅಂತ ನಿಮ್ಮಲ್ಲಿ ಭಿನ್ನವಿಸಿಕೊಳ್ತೇನೆ. ಮಾತ್ರ ಅಲ್ಲ, ಈ ಕಲೆಯ ಉಳಿವಿಗಾಗಿ ಈಗ ನಾವೊಂದು ಯಕ್ಷಪುತ್ಥಳಿ ಬೊಂಬೆ ಮನೆ ಅನ್ನುವಂತಹ ಒಂದು ಮ್ಯೂಸಿಯಂ ಕೂಡ ಮಾಡ್ತಾ ಇದ್ದೇವೆ. ಆ ಮ್ಯೂಸಿಯಮಲ್ಲಿ 1000 ಗೊಂಬೆಗಳನ್ನಿಟ್ಟು ಈ ಕಲೆಯನ್ನು ಉಳಿಸಬೇಕನ್ನಂತಹ ಒಂದು ಆಶಯ ನಮ್ಮದು. ಎಲ್ಲರ ಪ್ರೋತ್ಸಾಹ ನಮಗೆ ಅಗತ್ಯವೆಂದು ಹೇಳಿಕೊಳ್ತೇನೆ. ಮಾತ್ರವಲ್ಲ, ಇಂದು ಈ ಪ್ರದರ್ಶನವನ್ನು ಇಲ್ಲಿ ಆಯೋಜಿಸಿದ ಎಲ್ಲ ಸಂಘಟಕರಿಗೆ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳಿಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದೊಳಗೆ ಗಣಪಗೆ
ಸಾಕಾರ ದರೆಯಳು ವಿಶೇಷ ಮದಮೂರ ವಿಘ್ನೇಶ ದೇವ ಜಗದೀಶ ಮುದ ಒಂದು ದಿನ ಈ ಸ್ವರ್ಗದಲ್ಲಿ ಮೆರೆಯುವಂತ ದಾನವರ ಸಭೆಗೆ ಮುರಾಸುರ ಬರಲಿ
ಅಲ್ಲ. ಯಾಕೆ ನನ್ನನ್ನು ಕರೆದಿದ್ದೀರಿ? ಅರಕ್ಷಣದಲ್ಲಿ ಮಾಡಿ ಮುಗಿಸುತ್ತೇನೆ. ಮಂತ್ರಿ ಸೇನಾಧಿಪತಿಗಳು ಶೀಘ್ರವಾಗಿ ಸಭೆಗೆ ಬರಲಿ ಎಂಬ ಕರೆಯಾಯಿತಲ್ಲ. ಯಾಕೆ ಕರೆಸಿದೆ? ಇನ್ನೇನು ಅಲ್ಲ, ಕಾರಣವನ್ನು ತಿಳಿಸಿ. ನಮ್ಮ ಕರ್ಪೂರ ಸೇನೆ ಸಿದ್ಧವಾಗಲಿ, ದೇವದುರ್ಗವನ್ನು ಮುತ್ತೋಣ ನಡೆಯಿರಿ. ಆ ಮೊದಲು ದೇವತೆಗಳ ಬಲವನ್ನ ಖಂಡಿಸುವುದಕ್ಕೆ ಯಾಗ ಯಜ್ಞಾದಿಗಳ ನಾಶ ನಡೆಯಬೇಕು. ಆಗಬೇಕು. ಹೇಳು.